ಸದಾ ಗೆಲ್ತಾ ಇದ್ದರೆ ಮಂದಹಾಸ, ಸೋತು ಗೆದ್ದರೆ ಇತಿಹಾಸ. ಸರಿಗ ಮೊದಲನೇದಾಗಿ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಶ್ರೀಮಾನ್ KH ಮುನಿಯಪ್ಪನವರಿಗೆ ನಮ್ಮ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಸಮಿತಿ ವತಿಯಿಂದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೀವಿ. ಹಾಗೆಯೇ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಲಾಯರ್ ನ್ಯಾಯಶಮಣ್ಣು, ಮರತನಹಳ್ಳಿ ಪ್ರಕಾಶ್ ಅಣ್ಣವರು, ಹಾಗೆ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಅನ್ಸೂಯಕ್ಕನವರು, ಹಾಗೆ ಎಲ್ಲ ನಮ್ಮ ಮುರಳಿಯಣ್ಣವರು, ಅನೇಕ ಬಾಬಣ್ಣವರು ಮತ್ತು ಕೋಲಾರ ರಾಮಚಂದ್ರಣ್ಣ, ಅನೇಕ ನಮ್ಮ ಕಾಂಗ್ರೆಸ್ ಮುಖಂಡರೆಲ್ಲ ಇವತ್ತು ಸೇರಿದ್ದೀವಿ. ಯಾಕೆ ಇವತ್ತು ತಾಯಿ ಮಕ್ಕಳ ಆಸ್ಪತ್ರೆ ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ ಅಂದರೆ, KH ಮುನಿಯಪ್ಪನವರಿಗೆ ತಾಯಿ ಮಕ್ಕಳು ಅಂದರೆ ಬಹಳ ಆತ್ಮೀಯವಾಗಿರ್ತಕ್ಕಂಥ ಪ್ರೀತಿ. ಯಾಕಂದರೆ ಈ ಭೂಮಿಯಲ್ಲಿ ನಾವೇನಾದರೂ ಒಂದು ಸ್ಟ್ಯಾಂಡ್ ಮಾಡ್ತೀವಿ ಅಥವಾ ನಾವು ನೆಲೆ ನಿಂತಿದ್ದೀವಿ ಅಂದರೆ ತಾಯಿದು ಭಾಳ ಆಗ್ತಕ್ಕಂಥ ತ್ಯಾಗ ಇರ್ತದೆ. ಹಾಗಾಗಿ ತಾಯಿ ಮಕ್ಕಳಿಗೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಇತ್ತು. ಹಾಗಾಗಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ನಾವೇನಾದರೂ ಕೊಡಬೇಕು, ನಾವು ಸಮಾಜಕ್ಕೆ ಪೇ ಬ್ಯಾಕ್ ಟು ಸೊಸೈಟಿ ಅಂತಕ್ಕಂಥ ಇರ್ತದಲ್ಲ, ನಾವೇನೂ ತೊಗೊಂಡು ಬಂದಿಲ್ಲ, ಏನೂ ತೊಗೊಂಡು ಹೋಗೋದಿಲ್ಲ. ಮಾನವೀಯ ಮೌಲ್ಯಗಳು, ಪ್ರೀತಿ, ವಿಶ್ವಾಸ, ಕರುಣೆ, ಈ ಥರ ವಿಚಾರಗಳಿಗೆ ನಮ್ಮ KH ಮುನಿಯಪ್ಪನವರು ಸದಾ ಅವರು ಒತ್ತನ್ನು ಕೊಡ್ತಾ ಇರ್ತಕ್ಕಂಥ. ಹಾಗಾಗಿ ಅವರು ಸುಮಾರು ಕೋಲಾರ ಲೋಕಸಭಾ ಕ್ಷೇತ್ರದ 7 ಸಲ ಸಂಸದರಾಗಿ, ರೈಲ್ವೆ ಮಂತ್ರಿಗಳಾಗಿ, ಹೆದ್ದಾರಿ ಸಚಿವರಾಗಿ, ಸ್ಮಾಲ್ ಆ್ಯಂಡ್ ಸ್ಕೇಲ್ ಮೀಡಿಯಾ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ನಾನೇನು ಹೇಳಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ, ಸದಾ ಗೆಲ್ತಾ ಇದ್ದರೆ ಮಂದಹಾಸ, ಸೋತು ಗೆದ್ದರೆ ಇತಿಹಾಸ. ನಮ್ಮ KH ಮುನಿಯಪ್ಪನವರು ಯಾವುದೇ ರೀತಿಯ ಅಧಿಕಾರಕ್ಕೆ ಅಂಟಿಕೊಳ್ಳದೆ ಶ್ರೀಮಾನ್ ಸೋನಿಯಾ ಗಾಂಧಿಯವರಾಗಿರ್ಬೋದು, ರಾಹುಲ್ ಗಾಂಧಿಯವರಾಗಿರ್ಬೋದು, ನಮ್ಮ ರಾಜ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸುರ್ಜೇವಾಲಾ ಸಾಹೇಬರಾಗಿರ್ಬೋದು, ನಮ್ಮ ನಾಯಕನಾಗಿರ್ತಕ್ಕಂಥ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಸಾಹೇಬರು, ಇವರ ಮಾತಿಗೆ ಕಟ್ಟುಬಿದ್ದು ನಮ್ಮ ರಾಜ್ಯದಲ್ಲಿ ಚುನಾವಣೆಗೆ ನಿಂತ್ಕೊಂಡು ದೇವನಹಳ್ಳಿಯಲ್ಲಿ ಕಂಟೆಸ್ಟ್ ಮಾಡಿದಾಗ ಸಾರ್ವಜನಿಕ ಹಿತಾಸಕ್ತಿ ಅನ್ನೋದು ಮಾತ್ರ ಇತ್ತು. ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡೋದರಲ್ಲಿ KH ಮುನಿಯಪ್ಪನವ್ರ ಪಾತ್ರ ಭಾಳ ಇದೆ. ಹಾಗಾಗಿ ಅವ್ರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತೀವಿ. ಭಗವಂತ ಅವ್ರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ, ಮತ್ತು ಎಲ್ಲರಿಗೂ ಪ್ರೀತಿ, ವಿಶ್ವಾಸ, ಮಾನವೀಯ ಮೌಲ್ಯಗಳು, ದಿಟ್ಟವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಅವ್ರು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ.